ರಿಪೇರಿ ಮಾಡ್ತಿದೆಯಲ್ಲ ಚಂದ್ರಣ್ಣ ಬಂದ ಮಂಗಳವಾರ ತರ ಬಂದ್ಬಿಡಿ ಎಲ್ಲ ಸರ್ ಈ ಕಡೆ ನೋಡಿ ಸರ್. ಮಾನ್ಯ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಂತಹ ಸುಮಾರು 25 ಕೋಟಿ ರೂಪಾಯಿ ಅನುದಾನ, ಅವರ ವಿಶೇಷ ಅನುದಾನದಡಿ ನಾವು ತಮ್ಮ ಗ್ರಾಮಕ್ಕೆ ಸುಮಾರು 20 ಲಕ್ಷ ರೂಪಾಯಿಯನ್ನು ಮೀಸಲಿಟ್ಟು ಇಲ್ಲಿ ನಾವೆಲ್ಲಿ ಸೂಚಿಸಿದ್ರು ಅಲ್ಲಿ ಒಂದು CC ರಸ್ತೆ ಮತ್ತು ಡ್ರೈನ್ ಕಾಮಗಾರಿಗೆ ನಾವು 20 ಲಕ್ಷ ರೂಪಾಯಿನ ಮೀಸಲಿಟ್ಟು ಇವತ್ತು ದಿವಸ ಒಂದು ರಸ್ತೆ ಕಾಮಗಾರಿಯನ್ನು ನಾವೆಲ್ಲರೂ ಸೇರಿ ಭೂಮಿ ಪೂಜೆಯನ್ನು ಮಾಡಬೇಕು ಅಂತ ಇವತ್ತು ನಾವಿಲ್ಲಿ ಬಂದಿದ್ದೇವೆ. ಈಗಾಗಲೇ ಭೂಮಿ ಪೂಜೆಯನ್ನು ನಾವೆಲ್ಲರೂ ಸೇರಿ ನೆರವೇರಿಸಿದ್ದೇವೆ. ಇಲ್ಲಿ ಒಂದು ಉತ್ತಮವಾದಂತಹ ರಸ್ತೆ ಕಾಮಗಾರಿಯನ್ನು ಸುಮಾರು 200 ಮೀಟ್ರು ರಸ್ತೆ ಇಲ್ಲಾಗ್ತದೆ. ತಮಗೆ ತಮ್ಮ ಗ್ರಾಮದಿಂದ ಸೋಪಾನಕಟ್ಟೆ ಹೋಗೋಕ್ಕೆ ಅನುಕೂಲ ಮಾಡಲಿಕ್ಕೆ ಈ ಒಂದು ರಸ್ತೆ ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಒಂದು ಒಳ್ಳೆಯ ರಸ್ತೆಯನ್ನು ಇಲ್ಲಿ ನಿರ್ಮಾಣ ಮಾಡಿಕೊಡ್ಲಾಗ್ತದೆ. ಆದ್ದರಿಂದ ತಾವೆಲ್ಲರೂ ದಯಮಾಡಿ ಇದರ ಸದುಪಯೋಗವನ್ನು ತಾವು ಪಡ್ಕೊಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ಇನ್ನೂ ಹೆಚ್ಚಿನ ಅನುದಾನ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದದಿಂದ ನಮ್ಮ ಕ್ಷೇತ್ರಕ್ಕೆ ಬರಲಿದೆ. ಅದರಲ್ಲೂ ಕೂಡ ತಮ್ಮ ಗ್ರಾಮದಲ್ಲಿ ವಿವಿಧ ಭಾಗಗಳಲ್ಲಿ ಇನ್ನೂ ಉಳಿದಂಥ CC ರಸ್ತೆ ಕಾಮಗಾರಿ, ಡ್ರೈನ್ ಕಾಮಗಾರಿಗಳನ್ನ ಪೂರ್ಣಗೊಳಿಸಲಿಕ್ಕೆ ನಾನೊಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈಗ ತಾವು ಕೂಡ ಅರ್ಜಿಗಳನ್ನ ಕೊಟ್ಟರಿ. ಒಂದು ತಮ್ಮ ಗ್ರಾಮದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಿದೆ ಅಂತ ಒಂದು ಅರ್ಜಿಯನ್ನು ಕೊಟ್ಟಿದ್ದೀರಾ. ಅದೀಗ ನಮ್ಮ ಎಕ್ಸೈಸ್ ಇನ್ಸ್ಪೆಕ್ಟರ್ ಹತ್ರ ಮಾತನಾಡಿ ಎಲ್ಲಿ ಯಾರು ಅಕ್ರಮವಾಗಿ ಮದ್ಯನ ಮಾರಾಟ ಮಾಡ್ತಿದ್ರು ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ಮುಂಬರುವ ದಿನಗಳಲ್ಲಿ ಈ ರೀತಿ ಅಕ್ರಮವಾಗಿ ಮದ್ಯ ಮಾರಾಟ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಕ್ರಮವಾಗಿ ನಿರ್ಧರಿಸಲಿಕ್ಕೆ ಈಗ ಸೂಚನೆಯನ್ನು ಅವ್ರಿಗೆ ನೀಡ್ತೇನೆ. ಅದೇ ರೀತಿ ತಮ್ಮ ಗ್ರಾಮದಲ್ಲಿ ಏನು ಉಪನಾಲೆ ದುರಸ್ತಿ ಮಾಡಿಕೊಡ್ಬೇಕು ಅಂತ ಕೂಡ ನಮ್ಮ ರೈತ ಸಂಘದವರು ಒಂದು ಮನವಿಯನ್ನು ಅವರು ನೀಡಿದ್ದಾರೆ. ಅದನ್ನು ಕೂಡ ನಾನು ನಮ್ಮ MD ಅವರು ಇದ್ದಾರೆ, ನಮ್ಮ ಕಾವೇರಿ ನೀರಾವರಿ ನಿಗಮದ MD ಅವರು ಇದ್ದಾರೆ, ಅವರ ಹತ್ರ ಕೂಡ ನಾನು ಅದನ್ನು ವರ್ಕ್ಲಿಸ್ಟ್ಗೆ ಸೇರಿಸಿ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅಭಿವೃದ್ಧಿಗೊಳಿಸ್ಕೊಳ್ಳಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ. ಇದೆರಡು ಅರ್ಜಿ ತಾವು ನೀಡಿರೋಂಥದ್ದು ಎರಡನ್ನೂ ಕೂಡ ಪೂರಕವಾಗಿ ನಾವು ಪರಿಗಣಿಸಿ ಸೂಕ್ತ ಕ್ರಮವನ್ನು ತಗೊಳ್ಳಿಕ್ಕೆ ನಾನು ಈಗಾಗಲೇ ಅಧಿಕಾರಿಗಳಿಗೆ ತಿಳಿಸ್ತೇನೆ. ಜೊತೆಗೆ ಇವತ್ತಿನ ದಿವಸ ಇನ್ನೂ ಹಲವಾರು ಗ್ರಾಮಗಳಲ್ಲಿ ಇವತ್ತು ಪೂಜೆ ಇದೆ. ಇದೇ ರೀತಿ ಮಾನ್ಯ ಮುಖ್ಯಮಂತ್ರಿಗಳ ಅನುದಾನ, ವಿಶೇಷ ಅನುದಾನದಡಿ ಪೂಜೆಗಳು ಇದೆ, ಭೂಮಿ ಪೂಜೆಗಳು ಇರುವಂಥದ್ದು. ಅದರಿಂದ ತಾವೆಲ್ಲರೂ ದಯಮಾಡಿ ಅಕ್ಕಪಕ್ಕದ ಗ್ರಾಮಗಳು ಕೂಡ ತಾವು ಬಂದು ಅಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ದಯಮಾಡಿ ಬಂದು ಭಾಗವಹಿಸಬೇಕು ಅಂತ ತಮ್ಮ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಅದೇ ರೀತಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಹಾಗೆ ಸಮಯ ಅತ್ಯಗತ್ಯ. ಯಾಕಂದರೆ ಈಗ 1.5 ವರ್ಷ ಆಗಿದೆ. 1.5 ವರ್ಷದಲ್ಲಿ ಸುಮಾರು ಅತಿ ಹೆಚ್ಚು ಅನುದಾನವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಕ್ಷೇತ್ರಕ್ಕೆ ನೀಡುವುದು. ವಿಶೇಷವಾಗಿ ಈ 25 ಕೋಟಿ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತಹ ಉಳಿದಂಥ CC ರಸ್ತೆ, ಡ್ರೈನು ಅಲ್ಲಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಬೇಕು ಅಂತ ನಾವು ಅದಕ್ಕೆ ಮೀಸಲಿಟ್ಟು ನಿಮ್ಮ ಗ್ರಾಮಕ್ಕೆ ಇವತ್ತು 20 ಲಕ್ಷ ರೂಪಾಯಿನ ನಾವು ನೀಡಿ ಇಲ್ಲಿ ಕಾಮಗಾರಿಗೆ ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಅದರಿಂದ ತಾವೆಲ್ಲರೂ ದಯಮಾಡಿ ನಮಗೆ ಸಹಕಾರ ಹಾಗೆ ಸಮಯವನ್ನು ದಯಮಾಡಿ ನೀಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ನಮಗೆ ಎಲ್ರಿಗೂ